ಚನ್ನಪಟ್ಟಣದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿದೆ. ಮನೆ ನಿವೇಶನ ಹಂಚಿಕೆ, ಬಗರ್ ಹುಕುಂ ಜಮೀನು ಹಕ್ಕು ಪತ್ರ ವಿತರಣೆ ಸೇರಿದಂತೆ ಚುನಾವಣೆಗೆ ಮುಂಚಿತವಾಗಿ ಕೊಟ್ಟಿರುವ ಎಲ್ಲಾ ಭರವಸೆಗಳನ್ನು ಈಡೇರಿಸುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಕನಕಪುರದ ಆರ್ಇಎಸ್ ಸಂಸ್ಥೆ ಅಧ್ಯಕ್ಷ ಎಚ್ ಕೆ ಶ್ರೀಕಂಠಪುರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನಡೆದ ಮಹಿಳಾ ಜಾಗೃತಿ ಸಮಾವೇಶದ ನಂತರ ಅವರ ನಿವಾಸದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ರವರು, ಗೆಲುವಿನ ನಂತರ ಚನ್ನಪಟ್ಟಣದ ಅಭಿವೃದ್ಧಿಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳೇನು ಎನ್ನುವ ಪ್ರಶ್ನೆಗೆ ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಖಾಲಿಯಾದ ನಂತರ ಕೆಂಗಲ್ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಜನರ ಸಮಸ್ಯೆಗಳನ್ನು ಆಲಿಸಲಾಯಿತು. ಈಗ ನಮಗೆ ಜನತೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಣದ ಸಾಲದ ಹೊರೆ ಹೊರಿಸಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಮೂಲಕ ಆ ಹಣ ತೀರಿಸಲಾಗುವುದು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆಯಾಗಿದೆ. ಅವರು ಗುಣಮುಖರಾದ ನಂತರ ಬೆಳಗಾವಿ ಅಧಿವೇಶನಕ್ಕೆ ತೆರಳುವ ಮೊದಲು ಯೋಗೇಶ್ವರ್ ಅವರ ಜತೆಗೆ ಅಧಿಕಾರಿಗಳ ಸಭೆ ಕರೆದು ನಿವೇಶನ, ಮನೆ ಹಂಚಿಕೆ, ರಸ್ತೆ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಎಲ್ಲಾ ಕೆಲಸಗಳಿಗೆ ಚಾಲನೆ ನೀಡಲಿದ್ದೇವೆ ಎಂದು ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 16,000 ಮತಗಳು ಬಂದಿದ್ದವು. ಲೋಕಸಭೆಯಲ್ಲಿ ಮತಗಳಿಕೆ ಹೆಚ್ಚಾಗಿತ್ತು. ಈ ಉಪಚುನಾವಣೆಯಲ್ಲಿ ಬಿಜೆಪಿ, ಜನತಾದಳದ ನಾಯಕರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲ ದೊರೆತ ಕಾರಣಕ್ಕೆ ನಮಗೆ ಇಷ್ಟೊಂದು ಮತಗಳು ಬಂದಿವೆ. ಇದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ಒಟ್ಟಿಗೆ ಸೇರಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಎಂದು ತಿಳಿಸಿದರು. ಗೆಲುವಿನ ಶ್ರಮ ಯಾರಿಗೆ ಸೇರಬೇಕು ಎಂದು ಕೇಳಿದಾಗ, ಇದು ಒಬ್ಬರಿಗೆ ಸೇರುವ ಗೆಲುವಲ್ಲ, ಎಲ್ಲರೂ ಸೇರಿ ಶ್ರಮಪಟ್ಟ ಕಾರಣಕ್ಕೆ ಗೆಲುವು ದೊರೆತಿದೆ. ಅಪೂರ್ವ ಸಹೋದರರಿಗೆ ಗೆಲುವಿನ ಗರಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವುದರಿಂದ ಯೋಗೇಶ್ವರ್ ಗೆಲ್ಲಿಸಿದರೆ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಎಂದು ಮತದಾರರು ನಮ್ಮ ಪರ ನಿಂತಿದ್ದಾರೆ. ನಮ್ಮ ಮೇಲೆ ವಿಶ್ವಾಸವಿಟ್ಟು ಬೆಂಬಲಿಸಿ ಗೆಲ್ಲಿಸಿದ್ದಾರೆ ಎಂದರು. ರಾಮನಗರ ಜಿಲ್ಲೆ ಜೆಡಿಎಸ್ ಮುಕ್ತವಾಯಿತೆ ಎಂದು ಕೇಳಿದಾಗ, ಜೆಡಿಎಸ್ ಮುಕ್ತ ಮಾಡುವುದು ನಮಗೆ ಮುಖ್ಯವಲ್ಲ. 19 ಇದ್ದ ಆ ಪಕ್ಷದ ಶಾಸಕರ ಸಂಖ್ಯೆ 18ಕ್ಕೆ ಇಳಿದಿದೆ ಎಂದರು. ಉಪಚುನಾವಣೆ ಗೆಲುವಿನ ನಂತರ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎನ್ನುವ ಕೂಗಿನ ಬಗ್ಗೆ ಕೇಳಿದಾಗ, ನಾನು, ಅವರು, ಇವರು ಮುಖ್ಯಮಂತ್ರಿಯಾಗಬೇಕು ಎನ್ನುವುದೆಲ್ಲ ಇಲ್ಲಿ ಗೌಣ. ನಮಗೆ ಅಭಿವೃದ್ಧಿ ಮುಖ್ಯ. ಕುಮಾರಸ್ವಾಮಿ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ನಾವು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸಬೇಕು ಎಂದರು. ಸಂಪುಟ ಪುನರ್ ರಚನೆಗೆ ಒತ್ತಾಯ ಕೇಳಿ ಬರುತ್ತಿದೆ ಎಂದು ಕೇಳಿದಾಗ, ಅದೆಲ್ಲ ಸುಳ್ಳು, ಯಾವ ಒತ್ತಾಯವೂ ಇಲ್ಲ. ಏನಿದ್ದರೂ ಮುಖ್ಯಮಂತ್ರಿಗಳನ್ನು ಕೇಳಿ ನೋಡಿ ಎಂದರು. ಜನರು ಬಯಸಿದರೆ ಕಾಂಗ್ರೆಸ್ ಸೇರುವುದಾಗಿ ಜಿಟಿ ದೇವೇಗೌಡರ ಹೇಳಿಕೆಯ ಬಗ್ಗೆ ಕೇಳಿದಾಗ, ಇದು ಜಿಟಿಡಿ ಅವರೊಬ್ಬರ ಅಭಿಪ್ರಾಯ ಅಲ್ಲ. ಬಹಳಷ್ಟು ಜನ ಬಿಜೆಪಿಯವರು ಇದೇ ಅಭಿಪ್ರಾಯ ಹೊಂದಿದ್ದಾರೆ. ಬಿಜೆಪಿಯವರು ಬೆಂಬಲ ನೀಡದೇ ಇದ್ದಿದ್ದರೆ ನಾವು ಚುನಾವಣೆಯಲ್ಲಿ ಗೆಲ್ಲಲು ಆಗುತ್ತಿತ್ತೇಗ ಎಂದು ಮರುಪ್ರಶ್ನಿಸಿದರು. ಜೆಡಿಎಸ್ ನಾಯಕರನ್ನು ಕಾಂಗ್ರೆಸ್ ಗುರಿಯಾಗಿಸಿಕೊಂಡಿದೆ ಎನ್ನುವ ಆರೋಪದ ಬಗ್ಗೆ ಕೇಳಿದಾಗ, ಇದಕ್ಕೆಲ್ಲ ಸಮಯವೇ ಉತ್ತರ ಕೊಡುತ್ತದೆ ಎಂದರು. ಚನ್ನಪಟ್ಟಣ ಬೈ-ಎಲೆಕ್ಷನ್ ನಮಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಎಲೆಕ್ಷನ್ ಖಾಲಿಯಾದ್ದರಿಂದ ನಮ್ಮ ಆಂಜನೇಯ ದೇವಸ್ಥಾನ, ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಪ್ರಾರಂಭ ಮಾಡಿ ಅದರಿಂದ ಹೊರಟು ಈ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಸಮಸ್ಯೆ ಏನೇನು ಮಾತು ಕೊಟ್ಟಿದ್ದೋ ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರಿಗೆ ಸೈಟ್ಗಳು, ಮನೆಗಳದು, ಬೇರೆ ಬೇರೆ ಅವ್ರಿಗೆ ಏನೇನು ವಿಚಾರಗಳಿದೆ, 53 ಸೈಟು, ರೋಡು, ಕೆಲವು ನೀರಾವರಿ, ಇವೆಲ್ಲ ಸಮಸ್ಯೆಗಳೆಲ್ಲ ಇದೆ. ಇವೆಲ್ಲ ಹೇಳಿದ್ದಾರೆ. ನಾನು ಮುಗಿದ ಬಗ್ಗೆ ಬೆಳಗಾವಿ 30 ಒಳಗಡೆ ನಾನು ಯೋಗೇಶ್, ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ರೆಸ್ಟಲ್ಲಿದ್ದಾರೆ. ನಾವೇ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ರಿವ್ಯೂ ಮಾಡಿ ಅಧಿಕಾರಿಗಳನ್ನ ಚಾಲನೆ ಅಷ್ಟು ಕೆಲಸ ಆಗಬೇಕು. ಆ ಕೆಲಸನ ನಾವು ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ. ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಿದ್ದು ಬರೀ 16,000 ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ. ಇದು ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. BJP ಅವರು ಮಾಡಿದ್ದಾರೆ.
BJPಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ. ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾರೆ. ಕಳೆದವ್ರು ಸಹಾಯ ಮಾಡಿಲ್ಲ. ನಮಗೆ ಇಷ್ಟು ಓಟ್ ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸಿ ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ. ಅದು ನಮಗೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂತ ಸರ್? ಗೆಲುವಿನ ಕ್ರೆಡಿಟ್ ಯಾರಿಗೆ ಸರ್? ಕ್ರೆಡಿಟು ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಒಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು. ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪು. ಸರ್, ಜಿಲ್ಲೆಯನ್ನು ಸರ್ JDS ಮುಕ್ತ ಜಿಲ್ಲೆ ಮಾಡಿರುವಂಥದ್ದು ಸರ್. 4ಕ್ಕೂ ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ದರೂ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ದರು, ಈಗ 19 ಆಗಿದ್ದು, ಈಗ 18 ಆಗಿದ್ದಾರೆ ಅಷ್ಟೇ. ಆಮೇಲೆ ಒಂದಷ್ಟು ಒತ್ತಾಯಗಳು ಕೂಡ ನನ್ನ ಕೇಳಬಹುದು ಸರ್. ಗೆಲುವಾದ ತಕ್ಷಣ DK ಶಿವಕುಮಾರ್ ಅವರು CM ಆಗಬೇಕು ನಮ್ಮ ಕಾರ್ಯಕರ್ತರು ಸಾಕಷ್ಟು ಅವರೆಲ್ಲ ಅವರ ಆಸೆ, ಅವ್ರು ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಅದೆಲ್ಲ ಗೌನ ಇಲ್ಲಿ. ಅವ್ರೇನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ, ಫಸ್ಟು ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ಬೇಕು, ಅಭಿಮಾನ ತೋರಿಸ್ಬೇಕು, ಅದ್ರ ಮೇಲೆ ಅವ್ರು ಓಟ್ ಹಾಕ್ತಾರೆ. ಈಗ ನಾವು ಅದನ್ನು ತೋರಿಸ್ಬೇಕು, ನಮಗೆ ಎಷ್ಟು ಆಗ್ತದೆ ನಾವು ಮಾಡಿ. ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳಿಬರ್ತಿದ್ಯಾ ಅಂತ. ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ. ಸುಳ್ಳೋದೆಲ್ಲ ಈಗ ಯಾವುದೂ ಇಲ್ಲ, ನನ್ನ ಪ್ರಕಾರ ಯಾವುದೂ ಇಲ್ಲ. ಏನಂತಾರೆ ಚೀಫ್ ಮಿನಿಸ್ಟರ್ ಕೇಳೋದು. ಸರ್, GT ದೇವೇಗೌಡರು ಜನ ಬಯಸಿದ್ರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಮಾತು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಅವರೊಬ್ಬರೇ ಅಲ್ಲ, ಜನ BJPಯವರು ಇದ್ದಾರೆ. ಅವರೆಲ್ಲ BJP ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಗಿಲ್ಲ. ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ BJP. ನೆನ್ನೆ ಅಶ್ವಥ್ ನಾರಾಯಣ ಏನು ಹೇಳಿದ್ದಾರೆ, ನನಗೆ ಗೊತ್ತು ಯೋಗೇಶು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೆ ದಟ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಜನರನ್ನು ಮಾಡಿ ಗೊತ್ತಿತ್ತು. ಈಗ ಚನ್ನಪಟ್ಟಣದಲ್ಲಿ ಇರೋಂಥ BJP ಕಾರ್ಯಕರ್ತರು ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ, ಬೆಳಗ್ಗೆ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ. ಅವರೆಲ್ಲ ಯಾರು ಓಟ್ ಹಾಕಿದ್ದಾರೆ, ಅವ್ರ ಬೂತ್ಗಳೆಲ್ಲ ಯಾರು ಓಟ್ ಬಿದ್ದಿದೆ. ನಾನು ಬಿಚ್ಚಿ ಮಾತಾಡೋಕೆ ಬರೋದ. ಸರ್, ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ BJP ನಾಯಕರು ಅಂತ ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಮೇಲೆ ಇರುವಂತಹ ಒಲವ ಅಥವಾ ಕುಮಾರಸ್ವಾಮಿ ಅವ್ರ ಮೇಲೆ ಇರುವಂತಹ ದ್ವೇಷ? ನನಗೆ ಗೊತ್ತಿಲ್ಲಪ್ಪ. ತಟ್ಟಿ ಮರ ಏಟು ಹೆಂಗೆ ಬಿದ್ದಿದ್ಯೋ ನೋಡ್ಬೇಕು. ಈ ಷಡ್ಯಂತ್ರ ಅಂತಾರಲ್ಲ, ಹೆಂಗೆ ಸರ್ ಸೋತಾಗೆಲ್ಲ? ಯಾರು ಅಂದ್ರೆ ಕುಮಾರಸ್ವಾಮಿ ಬಂದ್ರೆ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಷಡ್ಯಂತ್ರ ಮಾಡಿ ನನ್ನ ಮಗನ ಸೋಲ್ತಿದ್ರು ಈ ಬಾರಿ ಅದನ್ನ ಬಿಟ್ಟು ಹಣಬಲ ಅಂತ ಈಗ ಹೇಳಿ ಆಯ್ತಪ್ಪ. ಈಗ DK ಸುರೇಶ್ನ ಸೋಲ್ತಾಗ ಏನು ಏನಾದ್ರು ಏನಂತ ಕರಿತೀರಾ? DK ಸುರೇಶ್ ಸೋಲ್ತಾಗ ಏನಂತ ಕರಿತೀರಾ? ಇದೇ ಯೋಗೇಶು ಇವೆಲ್ಲ BJP ಇದ್ರಲ್ಲಪ್ಪ, ದಳ ಮಂತಂದವನ್ನ ಎತ್ಕೊಂಡೋಗಿ BJPಗೆ ನಿಲ್ಲಿಸ್ಬಿಟ್ಟು ಅವ್ರ ಬಾಮ ಇದನ್ನ ಅದನ್ನೇನಂತ ಕರಿತೀರಿ ನೀವು? ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು? ಮಾತಾಡ್ತಾರಷ್ಟೇ. ಈ JDSನ ಟಾರ್ಗೆಟ್ ಮಾಡ್ಬಿಟ್ಟಿದೆ ಅಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು. ಈಗ ಅದಕ್ಕೆಲ್ಲ ಟೈಮ್ ಉತ್ತರ ಕೊಡ್ತದೆ. ಸರ್, ಇದು ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.